ಈ ಸಾರಿ ನಮಗೆ ಟಿಕೆಟ್ ಬೇಕು ಅಂತ ಅಲ್ಪಸಂಖ್ಯಾತರು ಒತ್ತಾಯ ಮಾಡಿದ್ರು ಕಾಂಗ್ರೆಸ್ ಪಕ್ಷದ. ಅದರಂತೆ ಈ ಸಾರಿ ಏನೇನು ಕಸರತ್ತು ಮಾಡಿದ್ರು ಸಹ ಅವ್ರು ಕೊಡೋಕ್ಕಾಗಿರಲಿಲ್ಲ. ಸಮರ್ಥವರನ್ನೇ ಮಲ್ಲಿಕಾರ್ಜುನ ಮಗನಿಗೆ ಸೀಟ್ ಕೊಟ್ಟಿದ್ದರಿಂದ ಭಾಳಷ್ಟು ಜನ ಮುಸ್ಲಿಮರು ಅಸಮಾಧಾನ ಆಗಿದ್ದರು. ಅದನ್ನೆಲ್ಲ ಸರಿ ಮಾಡಿಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ನಿಸಾರ್ ಮತ್ತು ನಮ್ಮ ಇವರು ಜಮೀರ್ ಅಹಮದ್ ಎಲ್ಲ ಸೇರಿ ಕನ್ವಿನ್ಸ್ ಮಾಡಿ ಒಬ್ಬರು ಕೊಟ್ಟರು. ಇಲ್ಲಿ ಆದರೂ ಅಸಮಾಧಾನ ಅಲ್ಲಲ್ಲಿತ್ತು. ಈಗ ಏನಂತಂದರೆ ಹೈಕಮಾಂಡ್ಗೆ ಅದರ ವರದಿ ದೂರನ್ನು ಸಲ್ಲಿಸಿದ್ದಾರೆ. ನಜೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅನ್ನೋ ವರದಿಯ ಮೇಲೆ ಹೈಕಮಾಂಡಿಗೆ ಸಿಟ್ಟು ಬಂದಿದೆ ಅಂತ ನಮಗೆ ಮಾಹಿತಿ. ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವರದಿಗಳು ಹೋಗಿವೆ. ಇವರು ನಮ್ಮ ಕೋಲಾರ ಜಿಲ್ಲೆಯ ನಮಗೆಲ್ಲರಿಗೂ ಭಾಳ ಆಪ್ತರಾಗಿದ್ದು ನಜೀರ್ ಅಹಮದ್ ಅವರು. ಒಂದು ವರ್ಗಕ್ಕೆ ಸೀಮಿತವಾಗಿದ್ದರೆ ನಾವೆಲ್ಲರೂ ಅವ್ರ ಹತ್ರ ಭಾಳ ಚೆನ್ನಾಗಿದ್ದೇವೆ. ಎಲ್ಲ ವರ್ಗಗಳನ್ನು ಅವರು ಒಂದುಗೂಡಿಸ್ಕೊಂಡು ಹೋಗಿ ಎಲ್ಲ ಜಾತಿ ಧರ್ಮದಿನ ಸಮುದಾಯ ಅಂತಂದಿನ ಒಂದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ನಾಯಕರು ಅವರಾಗಿದ್ದಾರೆ. ಅಲ್ಲೇನಾಗಿದೆ ಅವರಂತೂ ಯಾವತ್ತೂ ಪಕ್ಷಕ್ಕೆ ಆ ಥರ ಮಾಡ್ತಕ್ಕಂಥವ್ರಲ್ಲ, ಇಬ್ಬರೂ ನಾಯಕರು ಅಂತವರಲ್ಲ. ಅದರಿಂದ ನಮ್ಮದು ಏನು ಒತ್ತಾಯ, ನಮ್ಮದು ಮನವಿ ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಕೆಪಿಸಿಸಿಗಾಗಲಿ ಎಐಸಿಸಿಗಾಗಲಿ ಎಲ್ಲ ಕಡೆ ಈ ಥರ ನಾವು ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದರ ಯಾವುದೇ ರೀತಿಯ ಶಿಸ್ತು ಕ್ರಮ ಅವರು ಕೈಗೊಳ್ಳಬೇಡಿ. ಅದು ಸತ್ಯಕ್ಕೆ ದೂರವಾಗಿರ್ತದೆ. ಅವರು ಏನೋ ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದು. ಅವ್ರು ಯಾವತ್ತೂ ಪಕ್ಷಕ್ಕೆ ತಪ್ಪು ಮಾಡಿದವರಲ್ಲ. ಈ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಅವ್ರು ಬಲಿಪಡಿಸುವ ಅವ್ರದ್ದು ಬೇಡ. ಅವ್ರ ಪರವಾಗಿ ನಾವೆಲ್ಲ ಇದ್ದೇವೆ ಅಂತ ನಾಯಕರು ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿದ್ದಾರೆ. ಕಾರ್ಯಕರ್ತರಿಗೂ ಸಹ ಅಂಥವ್ರು ಬೇಕಾಗಿದ್ದಾರೆ. ಅಂಥವ್ರು ಎಲ್ಲರೂ ಜೊತೆ ತಗೊಂಡು ಹೋಗುವಂಥ ನಾಯಕರಿಗೆ ತೊಂದರೆ ಆದರೆ ಕಾರ್ಯಕರ್ತರಿಗೂ ತೊಂದರೆ ಆಗ್ತದೆ, ತಪ್ಪು ಸಂದೇಶ ಹೋಗ್ತದೆ, ಕಾಂಗ್ರೆಸ್ ಪಕ್ಷ ಬಲಹೀನ ಆಗ್ತದೆ ಅಂತ ಹೇಳ್ತೀನಿ. ದಯಮಾಡಿ ಅಂತ ತೀರ್ಮಾನ ತಗೊಳ್ಳೋಕೆ ಹೋಗ್ಬೇಡಿ. ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಂಡು ಅವ್ರಿಗೇನು ಸ್ಥಾನಮಾನ ಇದ್ದಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪಕ್ಷದ ಹೈಕಮಾಂಡಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ. ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ನಮ್ಮ ನಜೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ ಕರ್ನಾಟಕದಲ್ಲಿ ಮುಸ್ಲಿಮ್ಸು ಲೀಡರಲ್ಲಿ ಸ್ಟೇಟಲ್ಲಿ ಅವರು ಇಬ್ಬರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಥ ವ್ಯಕ್ತಿಗಳು ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಸ್ಲಿಂ ಜನಾಂಗದವರು 80,000 ಓಟಿದ್ದಾರೆ ಅಂತೇಳಿ ನಮ್ಮ ಪೈಲ್ವಾನ ಸೀಟ್ ಬೇಕಂತ ಕೇಳೋದು ನಿಜ, ಫೈಟ್ ಮಾಡೋದು ನಿಜ. ಯಾಕಂದರೆ ನಾವು ಜನಾಂಗ ಅಷ್ಟು ಜನ ಇದ್ದೀವಿ, ನಮ್ಮಿಂದ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನಮಗೆ ಅವಕಾಶ ಕೊಡೋದು ಕೇಳೋದು ನಿಜ. ಆದರೆ ಚುನಾವಣೆ ಆದ ನಂತರ ಅವರು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾರೆ, ಸುಳ್ಳು ಇದು. ಅದನ್ನು ಹೈಕಮಾಂಡ್ ಯಾರು ಹೇಳಿದ್ರೆ ನಿಂತ್ಕೊಂಡು ಅವ್ರಿಗೇನು ತೊಂದರೆ ಮಾಡೋಕ್ಕೆ ಹೋಗ್ತಾರೆ. ಅಂದರೆ CM ರಾಜಕೀಯರಾಗಿ ನಮ್ಮ ನಜೀರ್ ಅವರಿದ್ದಾರೆ, ಮಿನಿಸ್ಟರ್ ಆಗಿ ನಮ್ಮ ಜಮೀರ್ ಹೋಗಿದ್ದಾರೆ. ಅವರಿಬ್ಬರನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಎಲ್ಲೋ ಬಂದಿದ್ದಾರೆ, ಕೊಡಬೇಕು ಅಂತೇಳಿ ಯಾವುದೇ ಕಾರಣಕ್ಕೆ ಆ ಥರ ಆಗಬಾರ್ದು. ಯಾಕಂದರೆ ಮುಸ್ಲಿಂ ನಾಯಕರು ಇಬ್ಬರೇ ಸ್ಟೇಟಲ್ಲಿದ್ದಾರೆ, ಬೇರೆ ಇಲ್ಲ ಅಂತ ಹೇಳ್ತಾರೆ. ಒಟ್ಟು ಅವರಷ್ಟು ದುಡಿತಾರೆ ಪಾರ್ಟಿಗೆ. ಸ್ಟೇಟಲ್ಲೆಲ್ಲ ಓಡಾಡಿ ಕಾಂಗ್ರೆಸ್ ಪಾರ್ಟಿಗೆ ಮಾಡಬೇಕಂತೇಳಿ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಗಲ್ಲಿ ಸುತ್ತಾಡಿ ಇವತ್ತು ಕಾಂಗ್ರೆಸ್ ಬರೋಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅಂಥವ್ರನ್ನ ಕಡೆಗಣಿಸಬೇಕು. ಏನು ಹಿಂದೆ ಮುಂದುವರೆದರೆ ಮುಂದಿನ ಪರಿಣಾಮ ಪಾರ್ಟಿ ಮೇಲೆ ಬರುತ್ತೆ. ಅದರಿಂದ ದಯವಿಟ್ಟು ಹೈಕಮಾಂಡ್ಗೆ ಮನವರಿಕೆ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಇಬ್ಬರು ಬಿಡಬಾರ್ದು. ನಮ್ಮ ಪಾರ್ಟಿಗೆ ಮುಸ್ಲಿಂ ಜನಾಂಗದ ಇಬ್ಬರು ಕಣ್ಣು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಏನಾದ್ರಿಂದ ನಮ್ಮನ್ನು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಬಿಟ್ಟರೆ ಹೈಕಮಾಂಡ್ ಮನವರಿಕೆ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ತೊಂದರೆ ಮಾಡಬಾರ್ದು ಅಂತೇಳಿ ನಮ್ಮ ಶ್ರೀನಿವಾಸಪುರ ತಾಲೂಕಿನಿಂದ ಹೈಕಮಾಂಡ್